ಸದ್ಯ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡದೊಂದು ಚರ್ಚೆ ಮತ್ತು ಸಂಚಲನ ಸೃಷ್ಟಿಯಾಗಿದೆ. ಅದೇನು ಅಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವವನ್ನ ಸೈಡ್ಲೈನ್ ಮಾಡಿ ಆ ಜಾಗಕ್ಕೆ ಬ್ರಾಹ್ಮಣ ನಾಯಕತ್ವವನ್ನ ತರಲು ಸ್ವತಃ RSS ಮಹಾ ಪ್ಲಾನ್ ಒಂದನ್ನ ರೂಪಿಸಿದೆ ಅಂತ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಕೆಲವು ನಿರ್ಧಾರಗಳು, ಕೆಲವು ಸಂಘರ್ಷಗಳು ಮತ್ತು ಕೆಲವು ಪ್ರಮುಖ ನಾಯಕರ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಅನುಮಾನ ನಿಜ ಇರಬಹುದು ಎಂಬ ಚರ್ಚೆ ಜೋರಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಬಲ ವೋಟ್ ಬ್ಯಾಂಕ್ ಆಗಿರುವ ಲಿಂಗಾಯತ ಸಮುದಾಯವನ್ನ ಬಿಜೆಪಿ ನಿಜಕ್ಕೂ ದೂರ ಇಡ್ತಾ ಇದೆಯಾ? ರಾಜ್ಯದಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ RSS ಹಾಗೂ ಹೈಕಮಾಂಡ್ ಮುನ್ನುಡಿಯನ್ನ ಬರಿತಾ ಇದೆಯಾ? ಇದಕ್ಕೆ ಪೂರಕವಾಗಿ ರಾಜ್ಯ ಬಿಜೆಪಿಯ ಒಳಗಡೆ ಸದ್ದಿಲ್ಲದೆ ನಡೀತಾ ಇರುವ ಆ ಪ್ರಮುಖ ಬೆಳವಣಿಗೆಗಳಾದ್ರೂ ಏನು? ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ನಡೀತಾ ಇದೆ, BS ಯಡಿಯೂರಪ್ಪನವರು ಇದಕ್ಕೆ ಯಾವ ರೀತಿಯ ಪ್ರತ್ಯುತ್ತರವನ್ನ ನೀಡಲಿದ್ದಾರೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ದಶಕಗಳಿಂದಲೂ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಶಕ್ತಿಗಳಾಗಿ ಹೊರಹೊಮ್ಮಿವೆ. ವಿಶೇಷವಾಗಿ ಕಳೆದ 2 ದಶಕಗಳಿಂದ ಲಿಂಗಾಯತ ಸಮುದಾಯವು ಬಿಜೆಪಿಯ ಭದ್ರಕೋಟೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಪಕ್ಷದ ಆಂತರಿಕ ನಿರ್ಧಾರಗಳು ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ಲಿಂಗಾಯತ ನಾಯಕತ್ವವನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSSನ ಸೈದ್ಧಾಂತಿಕ ಮಾರ್ಗದರ್ಶನದಲ್ಲಿ ಬ್ರಾಹ್ಮಣ ನಾಯಕತ್ವವನ್ನ ಮುಂಚೂಣಿಗೆ ತರಲು ಅಂದ್ರೆ ನಾಯಕತ್ವಕ್ಕೆ ಕೂರಿಸಲು ವ್ಯವಸ್ಥಿತ ಯೋಜನೆ ರೂಪಿಸಲಾಗುತ್ತಿದೆ ಎಂಬ ತೀವ್ರ ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಈ ಪ್ರಕ್ರಿಯೆಯು ಕೇವಲ ಅಧಿಕಾರ ಹಸ್ತಾಂತರದ ಪ್ರಶ್ನೆಯಾಗಿರದೆ ರಾಜ್ಯದ ಪ್ರಬಲ ಭೂಮಾಲೀಕ ಜಾತಿಗಳ ರಾಜಕೀಯ ಪ್ರಾಬಲ್ಯವನ್ನ ತಗ್ಗಿಸುವ ಮತ್ತು ಹಿಂದುತ್ವ ಸಿದ್ಧಾಂತದ ಅಡಿಯಲ್ಲಿ ಜಾತಿಯ ಅಸ್ಮಿತೆಗಳನ್ನ ವಿಲೀನಗೊಳಿಸುವ ಒಂದು ವಿಶಾಲವಾದ ಸೈದ್ಧಾಂತಿಕ ಪ್ರಯೋಗದ ಭಾಗವಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಸ್ನೇಹಿತರೆ, ರಾಜ್ಯದಲ್ಲಿ ಬಿಜೆಪಿಯನ್ನ ಕೆಳಮಟ್ಟದಿಂದ ಕಟ್ಟಿ ಬೆಳೆಸಿದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರನ್ನು ಹಂತ ಹಂತವಾಗಿ ಆಕ್ಟಿವ್ ರಾಜಕೀಯದಿಂದ ಬಿಜೆಪಿಯಿಂದ ದೂರವಿಡುತ್ತಿರುವುದು ಆಕಸ್ಮಿಕವಲ್ಲ. ಬದಲಿಗೆ ಇದೊಂದು ಪೂರ್ವ ನಿಯೋಜಿತ ಪ್ರೀ ಪ್ಲಾನೆಡ್ ರಾಜಕೀಯ ತಂತ್ರಗಾರಿಕೆ ಎಂಬ ಆತಂಕ ಸಮುದಾಯದಲ್ಲಿ ಮನೆ ಮಾಡಿದೆ. 2023ರ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಯವರಿಗೆ ಟಿಕೆಟ್ ನಿರಾಕರಿಸಿದ ಸಂದರ್ಭದಲ್ಲಿ ಈ ಆಕ್ರೋಶ ಬಹಿರಂಗವಾಗಿ ಸ್ಫೋಟಿಸಿತು. ಈ ನಿರ್ಧಾರಗಳ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹಸ್ತಕ್ಷೇಪವಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ವಿರೋಧ ಪಕ್ಷಗಳು ಮತ್ತು ಸಮುದಾಯದ ಮುಖಂಡರು ಪಕ್ಷದ ಈ ನಿಲುವನ್ನ ಕಟುವಾಗಿ ಟೀಕಿಸಿದರು. ಕಾಂಗ್ರೆಸ್ ನಾಯಕ MB ಪಾಟೀಲ್ ಅವರು ಬಿಜೆಪಿಯ ದ್ವಂದ್ವ ನಿಲುವನ್ನ ತೀವ್ರವಾಗಿ ಪ್ರಶ್ನಿಸಿದ್ರು. ಪಕ್ಷದಲ್ಲಿ ವಯಸ್ಸಿನ ಮಿತಿಯ ನೆಪ ಒಡ್ಡಿ 67 ವರ್ಷದ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಆದರೆ ಅದೇ 67 ವರ್ಷದ ವಯಸ್ಸಿನ ಬ್ರಾಹ್ಮಣ ನಾಯಕ S ಸುರೇಶ್ ಕುಮಾರ್ ಅವರಿಗೆ ಅತ್ಯಂತ ಸುಲಭವಾಗಿ ಟಿಕೆಟ್ ಅನ್ನ ನೀಡಲಾಗಿತ್ತು. ಈ ಸ್ಪಷ್ಟ ತಾರತಮ್ಯವು ಲಿಂಗಾಯತ ನಾಯಕತ್ವವನ್ನ ವ್ಯವಸ್ಥಿತವಾಗಿ ದಮನ ಮಾಡುವ ಮತ್ತು ಪಕ್ಷದ ಆಂತರಿಕ ಶಕ್ತಿಯನ್ನ ಬ್ರಾಹ್ಮಣ ಲಾಬಿಯ ನಿಯಂತ್ರಣಕ್ಕೆ ಒಪ್ಪಿಸುವ ಹುನ್ನಾರವನ್ನ ಸಾಬೀತುಪಡಿಸುತ್ತದೆ ಎಂಬ ಸಾರ್ವಜನಿಕ ಚರ್ಚೆಗೆ ಗ್ರಾಸವನ್ನ ನೀಡಿತು. ಇದರಿಂದಾಗಿ ಜಗದೀಶ್ ಶೆಟ್ಟರ್ ಅವರು ಕೇವಲ ವೈಯಕ್ತಿಕ ಅಸಮಾಧಾನದಿಂದ ಪಕ್ಷವನ್ನ ತೊರೆಯಲಿಲ್ಲ, ಬದಲಿಗೆ ಲಿಂಗಾಯತ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವುದರಿಂದ ತಾವು ಕಾಂಗ್ರೆಸ್ ಸೇರ್ತಾ ಇರುವುದಾಗಿ ಘೋಷಿಸಿದ್ರು. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಬ್ರಾಹ್ಮಣ ನಾಯಕತ್ವವನ್ನ ಪ್ರತಿಷ್ಠಾಪಿಸಲು RSS ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದೆ ಎಂಬ ಚರ್ಚೆಗೆ ಹೊಸ ಆಯಾಮ ನೀಡಿದ್ದು JDSನ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಿವಾದಾತ್ಮಕ ಹೇಳಿಕೆಗಳು. RSS ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ನಿರ್ಧರಿಸುತ್ತಾ ಇದೆ ಮತ್ತು ಇದಕ್ಕೆ ತೆರೆಮರೆಯ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಇವರು ಗಂಭೀರವಾಗಿ ಆರೋಪಿಸಿದರು. ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರ ಸಾಮಾಜಿಕ ಹಿನ್ನೆಲೆಯನ್ನ ಗುರಿಯಾಗಿಸಿಕೊಂಡು ಕಟುವಾದ ಟೀಕೆಗಳನ್ನ ಮಾಡಿದ್ರು. ಜೋಶಿ ಅವರು ಹಳೆ ಮೈಸೂರು ಅಥವಾ ದಕ್ಷಿಣ ಕರ್ನಾಟಕದ ಸಾಂಸ್ಕೃತಿಕ ಬ್ರಾಹ್ಮಣ ವರ್ಗಕ್ಕೆ ಸೇರಿದ್ದವರಲ್ಲ, ಬದಲಿಗೆ ಇವರು ಮಹಾರಾಷ್ಟ್ರದ ಪೇಶ್ವೆಗಳ ಸಿದ್ಧಾಂತವನ್ನ ಪ್ರತಿನಿಧಿಸುವ ಬ್ರಾಹ್ಮಣ ಗುಂಪಿಗೆ ಸೇರಿದ್ದವರಾಗಿದ್ದಾರೆ ಎಂದು ಇವರು ಆರೋಪಿಸಿದರು. ಈ ಪೇಶ್ವೆ ಬ್ರಾಹ್ಮಣರು ಯಾವುದೇ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಹೊಂದಿಲ್ಲ ಮತ್ತು ಇತಿಹಾಸದಲ್ಲಿ ಕರ್ನಾಟಕದ ಅತ್ಯಂತ ಪವಿತ್ರ ಧಾರ್ಮಿಕ ಕೇಂದ್ರವಾದ ಶೃಂಗೇರಿ ಶಾರದಾ ಪೀಠದ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದ ದುಷ್ಟ ಪರಂಪರೆಗೆ ಸೇರಿದ್ದವರಾಗಿದ್ದಾರೆ ಎಂದು ಇವರು ಇತಿಹಾಸದ ಪುಟಗಳನ್ನು
ಉಲ್ಲೇಖಿಸಿ ವಾದಿಸಿದರು. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಸಿದ್ಧಾಂತದ ಹಿಂದೆ ಈ ಪೇಶ್ವೆ ಬ್ರಾಹ್ಮಣರ ಮಾನಸಿಕತೆ ಕೆಲಸ ಮಾಡಿದೆ ಎಂದು ಆರೋಪಿಸುವ ಮೂಲಕ ಪ್ರವಾಸಿ ಮತ್ತು ಪ್ರಭಾವಿ ಸ್ಥಳೀಯ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ಈ ನಾಯಕತ್ವದ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ತೀವ್ರ ವಾಗ್ದಾಳಿಗೆ ಪ್ರತಿಕ್ರಿಯಿಸಿದ ಬಿಜೆಪಿಯ ಮುಖಂಡರಾದ ಬಿ ಶ್ರೀರಾಮುಲು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಕುಮಾರಸ್ವಾಮಿಯವರ ಹೇಳಿಕೆಗಳು ಸಮಾಜದಲ್ಲಿ ಜಾತಿ ವೈಷಮ್ಯವನ್ನ ಬಿತ್ತಲು ನಡೆಸ್ತಾ ಇರುವ ವ್ಯವಸ್ಥಿತ ಸಂಚು ಎಂದು ಖಂಡಿಸಿದರು. ಪ್ರಹ್ಲಾದ್ ಜೋಶಿ ಅವರು ಕೇವಲ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ, ಬದಲಿಗೆ ಇವರು ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮತ್ತು ಅವರ ಮೀಸಲಾತಿ ಹೆಚ್ಚಳಕ್ಕಾಗಿ ಕೇಂದ್ರ ಮಟ್ಟದಲ್ಲಿ ಶ್ರಮಿಸಿದ ಜನನಾಯಕರಾಗಿದ್ದಾರೆ ಎಂದು ಇವರು ಸಮರ್ಥಿಸಿಕೊಂಡರು. ಇನ್ನು ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರ ಜನಪ್ರಿಯತೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲು ಸಾಧ್ಯವಿಲ್ಲ ಎಂಬುದನ್ನ ಅರಿತು ಇವರ ರಾಜಕೀಯ ಜೀವನದ 50 ವರ್ಷಗಳ ಸಾಧನೆಯನ್ನ ಸ್ಮರಿಸಲು ಚಿತ್ರದುರ್ಗದಲ್ಲಿ ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲು ಅನುಮತಿಯನ್ನ ನೀಡಿತು. ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶವು ಪಕ್ಷದ ಶಕ್ತಿ ಪ್ರದರ್ಶನವಾಗಿ ಯಶಸ್ವಿಯಾಯಿತಾದರೂ ಅಲ್ಲಿ ನಡೆದ 2 ವಿದ್ಯಮಾನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಲಿಂಗಾಯತ ಸಮುದಾಯದಲ್ಲಿ ತೀವ್ರ ನಿರಾಶೆ ಮತ್ತು ಚರ್ಚೆಗೆ ಕಾರಣವಾಯಿತು. ಮೊದಲನೇದಾಗಿ, ವೇದಿಕೆಯ ಮೇಲೆ ಮಾಜಿ ಮುಖ್ಯಮಂತ್ರಿ ಮತ್ತು ಲಿಂಗಾಯತರ ಪ್ರಶ್ನಾತೀತ ನಾಯಕರಾಗಿದ್ದ ಬಿಎಸ್ ಯಡಿಯೂರಪ್ಪನವರು ವಯಸ್ಸಿನಲ್ಲಿ ತಮಗಿಂತ ಅತ್ಯಂತ ಕಿರಿಯರಾದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಲು ಮುಂದಾದ್ರು. ತಕ್ಷಣವೇ ಅಮಿತ್ ಶಾ ಅವರು ಯಡಿಯೂರಪ್ಪನವರನ್ನ ತಡೆದು ತಬ್ಬಿಕೊಂಡ್ರು. ಈ ದೃಶ್ಯವು ಲಿಂಗಾಯತರ ಸ್ವಾಭಿಮಾನಕ್ಕೆ ದೊಡ್ಡ ಹೊಡೆತವನ್ನ ನೀಡಿದ ಸಂಕೇತವಾಗಿದೆ ಎಂದು ವಿಶ್ಲೇಷಿಸಲ್ಪಡ್ತು. ದಕ್ಷಿಣ ಭಾರತದಲ್ಲಿ ಏಕಾಂಗಿಯಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಧೀಮಂತ ನಾಯಕರೊಬ್ಬರು ದೆಹಲಿಯ ತಮಗಿಂತ ಕಿರಿಯ ನಾಯಕರ ಮುಂದೆ ಈ ರೀತಿ ಮಣಿಯುತ್ತಿರುವುದು ತಮ್ಮ ಮಗ ಬಿವೈ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಹೈಕಮಾಂಡ್ಗೆ ಸಂಪೂರ್ಣವಾಗಿ ಶರಣಾಗುತ್ತಿರುವುದರ ಸಂಕೇತ ಎಂದು ವಿರೋಧ ಪಕ್ಷಗಳು ಮತ್ತು ತಟಸ್ಥ ವಿಶ್ಲೇಷಕರು ವ್ಯಾಖ್ಯಾನಿಸಿದರು. ಎರಡನೆಯದಾಗಿ, ಕನ್ನಡ ನೆಲದಲ್ಲಿ ನಡೆದ ಈ ಬೃಹತ್ ಸಮಾವೇಶದಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕನ್ನಡ ಭಾಷೆಯನ್ನೇ ಕಡೆಗಣಿಸಿ ಅಮಿತ್ ಶಾ ಅವರನ್ನ ಓಲೈಸಲು ಸಂಪೂರ್ಣವಾಗಿ ಹಿಂದಿ ಭಾಷೆಯಲ್ಲಿಯೇ ನಿರರ್ಗಳವಾಗಿ ಭಾಷಣವನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯ ನೇತೃತ್ವವನ್ನ ವಹಿಸಿದ್ದ ಲಿಂಗಾಯತ ಸಮುದಾಯದ ಮುಖಂಡರೊಬ್ಬರು ದೆಹಲಿಯ ನಾಯಕರನ್ನ ಪ್ರಸನ್ನಗೊಳಿಸಲು ಹಿಂದಿ ಭಾಷೆಯನ್ನ ಆಶ್ರಯಿಸಿದ್ದು ಕನ್ನಡ ಅಸ್ಮಿತೆಯ ಹೋರಾಟಗಾರರಿಂದ ತೀವ್ರ ಟೀಕೆಗೆ ಒಳಗಾಯಿತು. ಈ ಬೆಳವಣಿಗೆಗಳು ರಾಜ್ಯದಲ್ಲಿ ಸ್ವತಂತ್ರ ಲಿಂಗಾಯತ ನಾಯಕತ್ವವು ತನ್ನ ಸ್ವಾಯತ್ತತೆಯನ್ನ ಕಳೆದುಕೊಂಡು ದೆಹಲಿಯ ಬ್ರಾಹ್ಮಣ ಮತ್ತು ಸಂಘ ಪರಿವಾರದ ನೇರ ನಿಯಂತ್ರಣಕ್ಕೆ ಒಳಗಾಗಿದೆ ಎಂಬ ವಾದಕ್ಕೆ ಮತ್ತಷ್ಟು ಬಲವನ್ನ ನೀಡಿತು. ಒಟ್ಟಾರೆಯಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನಂತರ ರಾಜ್ಯ ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ದೊಡ್ಡ ಸ್ಪರ್ಧೆಯೇ ಏರ್ಪಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್